ಕೆಂಪು ಕೆಂಪು ಉಂಟು. ಇಲ್ಲ ಏನೊಂದು ಹೊರಲಾಡ್ತಾರೆ, ಆಟ ಆಡ್ತಾರೆ. ಕಾಡೇ ಇವರದಾಗಿದೆ ನೋಡಿ ಅಂತೆ. ಆಯಿತಾ, ಹೋಗೋಣ. ನೋಡಿ ನನಗೆ ಎಷ್ಟು ಕೆಂಪು ಕೆಂಪಿದು ಹಬ್ಬಳಕ್ಕ ಸಿಕ್ಕಿತ್ತು ಅಂತ. ಅಂದರೆ ನನಗೆ ಡೈಲಿ ತಿನ್ನಲಿಕ್ಕೆ ಸಿಗ್ತದೆ. ಅದು ಕಲ್ಲಂಗಡಿ ಕಲ್ಲಡಿದ ಹಾಗೆ ಉಂಟ ಸಿಹಿ. ತರಕಾರಿ ಗಿಡಗಳು ತುಂಬ ಚೆಂದಾಗಿ ಆಗೋದು. ನೀವೆಂತ ಹಾಕ್ತೀರಿ ಅಂತ ಕೇಳ್ತೀರಲ್ಲ, ಇದನ್ನೇ ಹಾಕೋದು ವಾರಕ್ಕೊಂದ್ಸಲಿ ಹಾಕಿ. ಬೇಸಿಗೆಗಾಲದಲ್ಲಿ ಮಸ್ತ್. ಟಿಂಕಿ ಭಾರಿ ಖುಷಿಯಾಗೋದು. ಇವರಿರುವ ದಿವಸ ಅಂತ ಅವನಿಗೆ ಖುಷಿಯೇ ಖುಷಿ. ಕಜ್ಜು ಅವಸ ಇಲ್ಲೇ ಸಂಜೆ ಆಯಿತು 6 ಗಂಟೆ. ನೋಡಿ ಯಾವ ಥರ ಉಂಟು ಅಂತ. ಇದು ಮಳೆ ಗಾಳಿ ಮಳೆ ಬರ್ತಾ ಉಂಟು ಜೋರಾಗಿ. ಗುಡುಗು ಸೌಂಡ್ ಜೊತೆಗೆ ಚಿಪ್ಸ್ ತಿನ್ನಕ್ಕೆ ರೆಡಿಯಾಗಿದೆ. ಚಿಪ್ಸ್. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 16ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 16ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ಮಾರ್ಚ್ 16ಕ್ಕೆ ವನಿತಾ ಬಾಲಚಂದ್ರ ಅವರದ್ದು ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಶೋಭಾ ರಾಮದಾಸ್ ಅಂತ ಹೇಳಿ, ಅವರದ್ದು ಕೂಡ ಆ್ಯನಿವರ್ಸರಿ ಅಂತೆ. ಶೋಭಾ ಅವರಿಗೆ ಆ್ಯನಿವರ್ಸರಿಯ ಶುಭಾಶಯಗಳು. 2 ಕಪಲ್ಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಅಪ್ಪ ನೋಡಿ ಕತ್ತಿ ಮಸೀಲಿಗೆ ಎಷ್ಟು ಒಳ್ಳೆ ಪ್ಲೇಸನ್ನು ಚೂಸ್ ಮಾಡಿದ್ದಾರೆ ಅಂತ. ಏನು ಗೊತ್ತುಂಟ, ಹೀಗೆ ಇರಲಿಲ್ಲ ಮುಂಚೆ. ಇದು ಗಿಡ ಎಲ್ಲ ಬಗ್ಗಿದೆ ಈಗ. ಆಗ ಗಿಡ ಚಿಕ್ಕದಿತ್ತು, ಆಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇದು ಅಪ್ಪಂದು ಮುಂಚೆಯಿಂದಲೂ ಕೂಡ. ನಮ್ಮದು ಎಷ್ಟು ವರ್ಷ ಆಯಿತು ಗೊತ್ತುಂಟ. ನಾನು ಚಿಕ್ಕಲ್ಲ, ಅದಕ್ಕಿಂತ ಮುಂಚೆನೇ ಇತ್ತು ಇದು ಕಲ್ಲು. ಅಪ್ಪನ ಹತ್ರನೇ ಕೇಳು ಎಷ್ಟು ವರ್ಷ ಆಯಿತು ಅಂತ. ಬಾಬಾ, ಈ ಕಲ್ಲಿಗೆ ಎಷ್ಟು ವರ್ಷ ಆಯಿತು? ಕಲ್ಲಿಗೆ ಒಂದು 35-40 ವರ್ಷ ನೋಡಿ, 40 ವರ್ಷ ಆಗಿರ್ಬೋದು. ಇದು ಮುಂಚೆ ನಮ್ಮದು ಇಲ್ಲಿ ಮೆಟ್ಟಿ ಕಲ್ಲು ಇತ್ತಲ್ಲ ಮನೆಗೆ, ಮತ್ತೆ ಅಲ್ಲಿ ಇತ್ತಲ್ಲ ಹಟ್ಟಿಗೆ ಹೋಯ್ತಲ್ಲ. ಆಮೇಲೆ ಅಲ್ಲಿ ಬಾವಿ ಹತ್ರ, ಹಳೆ ಬಾವಿ ಹತ್ರ ಹೀಗೆ ಇತ್ತಲ್ಲ. ಆಮೇಲೆ ಅದನ್ನು ತಂದು ಇಲ್ಲಿ ಇಟ್ಟದ್ದು. ಸುಮಾರು ವರ್ಷದ ಚರಿತ್ರೆ ಉಂಟು ಈ ಕಲ್ಲಿಗೆ. ನೀರ್ ಕಲ್ಲು ಅಂತೆ ಇದು. ಯಾಕೆ ನೀರ್ ಕಲ್ಲು ಅಂತ? ಅದರಲ್ಲಿ ಇದು ಮಾಡಿದ್ರೆ ಮಾತ್ರ ಕತ್ತಿ ಶಾರ್ಪ್ ಆಗೋದಾ? ಹೌದಾ? ಇದು ನೀರ್ ಕಲ್ಲಂತೆ, ನನಗೆ ಸಹ ಗೊತ್ತಿಲ್ಲ. ಶೋ ಅಂಬೆ ಪಡೆಯಲ್ಲ ಅದು ಬಾಬಾ. ಹಾಂ, ಅಪ್ಪ ಮಾವಿನಕಾಯಿ ಬೀಳ್ಸಿದ್ರು ಕ್ಲೀನ್ ಮಾಡುವ ವಹಿವಾಟಲ್ಲಿ. ಹಣ್ಣಾಗ್ಬೋದಾ ಅಂತ ನೋಡುವ. ಇದು ಬೆಳೀಲಿಲ್ಲ, ಇನ್ನು ಸ್ವಲ್ಪ ಸಮಯ ಹೋಗಬೇಕು ಬೆಳೀಲಿಕ್ಕೆ. ಅದು ಅದರದ್ದು ನೋಡಿ ಬಳ್ಳಿ ಎಲ್ಲ ಇದಕ್ಕೆ ಗಿಡಕ್ಕೆ ಹತ್ತದೆ ಅಂತೇಳಿ ಅಪ್ಪ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಅದು ಬಳ್ಳಿ ಉಂಟು ನೋಡಿ. ಮರಕ್ಕೆ ದೃಷ್ಟಿ ಆಗಬಾರ್ದು ಅಂತೇಳಿ ಹೀಗೊಂದು ಕಟ್ಟುದು. ಒಂದು ಇಡಿಸು ಸಹ ಕಟ್ಟಿದ್ದಿತ್ತು, ಅದು ಕುಂಬಾಗಿ ಬಿದ್ದಿದೆ ಮೋಸ್ಟ್ಲಿ. ಡಿಂಕ್ ಅಂದರೆ ಇದು ಸೊನ್ನೆ ಬರ್ತಿಲ್ಲ, ಅಂದರೆ ಬೆಳೆದಿದೆ. ಸೊನ್ನೆ ಬರ್ತಿಲ್ಲ ಅಂದರೆ ಒಳ್ಳೆ ಬೆಳೆದಿದೆ ಅಂತ ಅರ್ಥ. ಬೆಳೆದಿದೆ ಅಂದರೆ ಹಣ್ಣಾಗಲಿಕ್ಕೆ ಆಗಿದೆ ಅಂತ ಅಪ್ಪ ಹೇಳೋದು. ಗೊತ್ತಿಲ್ಲ, ನೋಡುವ ಹೇಗೆ ಅಂತ. ಸಾಧಾರಣ ಎಲ್ಲ ಬೆಳೀತಾ ಬಂದಿದೆ. ಒಂದು 10-15 ಕಾಯಿ ಇರ್ಬೋದು ಅಷ್ಟೇ. ಮಳೆ ಬರ್ತದೆ ಅಂತೇಳಿ ಟರ್ಪಲ್ ಹಾಕಿಟ್ಟಿದ್ವಿ ಅಡಿಕೆಗೆ. ಹಾಗೆ ಈಗ ಬಿಸಿಲು ಬಂತು. ಸಂಜೆಗೆ ಹೋಗಿ ಯಾವಾಗಲೂ ಹೀಗೆ ಮುಚ್ಚಿಡಬೇಕು, ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ ಅದಕ್ಕೆ. ಇನ್ನೊಮ್ಮೆ ಹೋಗಿ ಸ್ವಲ್ಪ ಬಜಾವ್ ತರಬೇಕು. ಏನು ಟಿಂಕಿ, ಹೊಟ್ಟೆ ನೋವು? ಮೊನ್ನೆ ಕಜ್ಜಾಯ ತಿಂತಿದ್ದ, ಇವತ್ತು ಟಿಂಕಿ ತಿಂತಿದ್ದಾನೆ ಹುಳ್ಳು.
ಟೊಮೆಟೊ ನೋಡಿ ಹಣ್ಣಾಗಿದೆ, ಆದರೆ ಗಿಡ ಮಾತ್ರ ಹೀಗೆ ಒಣಗಿ ಹೋಯಿತು. ಇದು ಒಳ್ಳೆ ಟೊಮೆಟೊ ಅಂತ ಹೇಳ್ಬೋದು, ಯಾಕಂದರೆ ಸಾಧಾರಣ ಬೆಳೆದಿದೆ ಅಲ್ಲ. ಈ ಸೈಡ್ ತೋರಿಸ್ತೇನೆ, ಇದೊಂದು ಎಲ್ಲ ಕಡೆ ಉಂಟು ಟೊಮೆಟೊ ನೋಡಿ, ಚೆಂದ ಬಂದಿದೆಯಲ್ಲ, ಕೆಂಪು ಕೆಂಪು ಉಂಟು. ಎಂತ ಮಾಡಿದೆ ಮಲಗುದು ಬಿಸಿಲಿಗೆ? ಇಲ್ಲಿ ಅದು ಸ್ವಲ್ಪ ತಂಪಲ್ಲಿ ಮಲಗು, ಇಲ್ಲಿ ತಂಪಾಗ್ತದೆ, ಇಲ್ಲಿ ತಂಪಾಗ್ತದೆ. ಅಮ್ಮ ಗುರು ಕಜ್ಜ ಅಲ್ಲಿ ಹಿಂದೆ ಮಲಗಿದ್ದಾನೆ, ಅವನಿಗೆ ಸಹ ತಂಪು ಜಾಗ ಬೇಕು ಮಲಗಲಿಕ್ಕೆ. ಸೆಕೆ ಅಲ್ಲ, ಇವರಿಗೆ ತಡಿಲಿಕ್ಕೆ ಆಗೋದಿಲ್ಲ ಪ್ರಾಣಿಗಳಿಗೆ. ಶಂಭು ಸ್ವಲ್ಪ ಲೈಟ್ ಕಲರ್ ಆಯಿತಾ, ನಮ್ಮ ಕಜ್ಜ ಡಾರ್ಕ್ ಇದ್ದಾನೆ, ಆದರೆ ನೋಡಲಿಕ್ಕೆ ಒಂದೇ ಥರ ಇಬ್ಬರು ಕೂಡ. ಕೂಟುಗಳು, ನನ್ನ ಕ್ಯೂಟುಗಳು. ಎಂಥದ್ದು ಸಿಕ್ಕಿತ್ತು ಬೇಟೆಗೆ ಇವನಿಗೆ. ಎಂತ ಟಿಂಕಿ ಅಜ್ಜಗೆ ಬಂದದ್ದು? ಕಿಂಕಿ ಹೊಯ್ ಸುಮಾರು ಉಂಟು ಅದರಲ್ಲಿ ಮಾವಿನಕಾಯಿ. ಈಚೆ ಸೈಡಲ್ಲಿ ಒಳ್ಳೆ ಇರ್ತದೆ, ಸಿಹಿ ಇರ್ತದೆ, ಪರಿಮಳ ಒಂಥರ ಜೀರಿಗೆ ಥರ. ಟಿಂಕಿ ನೋಡಿ ಸಿಕ್ಕಿದ್ದೆಲ್ಲ ಅವನಿಗೆ ಕಚ್ಚಬೇಕು. ಹಾಗೆ ಒಂದು ಗೋಣಿ ಬಾಜಾವು ಮಾಡಿ ಆಯಿತು. ಅಪ್ಪ ಮತ್ತು ಗಣಿ ಸ್ವಲ್ಪ ಮುಂದೆ ಮಾಡ್ತಾ ಇದ್ದಾರೆ ಒಂದು ಕಟ್ಟಕ್ಕೆ. ಹೋಗಿ ನೋಡುವ ಎಷ್ಟು ಮಾಡಿದ್ದಾರೆ ಅಂತೆಲ್ಲ. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಬೇಕಂತ. ಇದು ನಾನು ಒಬ್ಬಳೇ ಮಾಡಿದ್ದೆ, ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ. ನೋಡುವ ಹೇಗೆ ಅಂತ. ಅಪ್ಪ ನೋಡಿ ನೀಟಿ ಕೆಲಸ ಇಂದ ಮಾಡಿ ಕ್ಲೀನ್ ಮಾಡಿ ಕಟ್ಟಬೇಕು ನನಗೆ. ಅಂದರೆ ಇದು ಬಜಾವು ಕ್ಲೀನಾಗಿ ಹೋಗಬೇಕು. ಅವರಷ್ಟು ನೀಟ್ ನಮ್ಮಿಂದ ಇಬ್ಬರಿಂದ ಸಾಗಿಸಿಲ್ಲ. ಅಪ್ಪ ನೋಡಿ ಒಂದು ಕಟ್ಟ ಆಯಿತು, ನಾವಿಬ್ಬರು ಸೇರಿ ಇಟ್ವಿ. ಅದು ಅಪ್ಪನೇ ಕಟ್ಟಬೇಕಷ್ಟೇ, ಅಷ್ಟು ಗಟ್ಟಿ ಕಟ್ಟಲಿಕ್ಕೆ ಆಗೋದಿಲ್ಲ. ಗಣಿಗೆ ಅಷ್ಟು ಅಭ್ಯಾಸ ಇಲ್ಲ, ಲೈಕ್ ಅಭ್ಯಾಸ ಮಾಡ್ತಿದ್ದಾರೆ, ಹಾಗೆ ನಂಗೆ ಆಗೋದಿಲ್ಲ. ಇವರು ಅಪ್ಪನೇ ಕಟ್ಟೋದು ಡೈಲಿ. ಅವರು ಕಟ್ಟಿದರೆ ಮತ್ತು ನೀಟಾಗಿ ನಮಗೆ ಹೋಗಿ ತಗೊಂಡೋಗಿ ಸ್ಟಾಕಲ್ಲಿ ಹಾಕಲಿಕ್ಕೆ ಸುಲಭ ಆಗ್ತದೆ. ಇವರದಿಬ್ಬರದ್ದು ಮುಗಿತಾನೇ ಇಲ್ಲ, ಏನೊಂದು ಹೊರಲಾಡ್ತಾರೆ, ಆಟಾಡ್ತಾರೆ. ಹಾಡೇ ಇವರದಾಗಿದೆ ನೋಡಿ ಅಂತೆ. ಆಯಿತಾ, ಹೋಗೋಣ ಚಿಂಕಿ ಹೇಗೆ ಸಿಹಿ ಉಂಟಾ? ಟಿಂಕಿ ಕೊಡ್ಬೋದಾ? ಅಪ್ಪ ಹೇಳಿದರು ಚೊಕ್ಕಡು ಗೋಡಸ ಅಂತ. ಅದು ಕಲ್ಲಂಗಡಿದ ಹಾಗೆ ಉಂಟಾ ಸಿಹಿ? ಅಷ್ಟಿಲ್ವಾ? ಈಗ ಬೇಸಿಗೆಲೆಲ್ಲ ಪಪ್ಪಾಯಿ ಕೂಡ ಸಿಹಿ ಇರ್ತದೆ ಅಲ್ವಾ? ಮೈಸೂರಿದು ಗೊನೆ ಇತ್ತು, ಹಾಗೆ ಅದನ್ನು ಕೊಯ್ಲಿಗೆ ಬಂದ್ವಿ. ಮತ್ತು ಇವರಿಗೆ ಇದನ್ನು ಇವರು ಕ್ಲೀನ್ ಮಾಡಿ ಇಡ್ತಿದ್ದಾರೆ ಕೆಳಗೆ, ಅದೆಲ್ಲ ಕ್ಲೀನ್ ಆಗಬೇಕು. ಮೆಲ್ಲ ಇನ್ನು ಸ್ವಲ್ಪ ವಯಸ್ಸಲ್ಲಿ ಹಣ್ಣಾಗ್ಬೋದು. ಇನ್ನು ಇವರಿಗೆ ನಾಳೆ ಬಿಟ್ಟರೆ ಮತ್ತೆ ಯಾವಾಗ ರಜೆ ಇಲ್ಲಲ್ಲ, ಬೆಳಿಗ್ಗೆ ಮತ್ತೆ ಗಡಿಬಿಡಿ ಆಗ್ತದೆ. ಇವತ್ತು ಪುರ್ಸೊತ್ತಲ್ಲಿದ್ದಾರೆ ಅಂತೇಳಿ ಕೊಡಲಿಕ್ಕೆ ಹೋಗೋದು. ಇದೊಂದು ಸ್ವಲ್ಪ ಹಳದಿ ಆಗ್ತಾ ಬಂದಿದೆ ಇಲ್ಲಿ ನೋಡಿ. ನನಗೆ ಎಷ್ಟು ಕೆಂಪಿದು ಹಬ್ಳುಕ ಸಿಕ್ಕಿತ್ತು ಅಂತ. ಅಂದರೆ ನನಗೆ ಡೈಲಿ ತಿನ್ನಲಿಕ್ಕೆ ಸಿಗ್ತದೆ, ಆದರೆ ಗಣಿಗೆ ಸಿಗೋದಿಲ್ಲ ಆಯಿತಾ. ಅವರು ಆಫೀಸಿಗೆ ಹೋಗಿರ್ತಾರಲ್ಲ, ಹಾಗೆ ಈಗ ತೆಗೆದಿಟ್ರೆ ಅದು ಕಪ್ಪಾಗ್ತದೆ ಆಯಿತಾ, ಅದಕ್ಕೆ ಪೆಟ್ಟೆಲ್ಲ. ಆದರೆ ಈಗ ಅವರು ಗೊನೆ ತಗೊಂಡು ಹೋಗಿದ್ದಾರೆ, ಬರುವಾಗ ತಿನ್ನಲಿಕ್ಕಾಯಿತು ಅಂತೇಳಿ ತೆಗೆದಿಟ್ಟಿದ್ದೇನೆ. ನಮಗೆ ಕಾಡಲ್ಲಿ ಸಿಗುವ ಪ್ಲಮ್ಮು, ನಾನು ಪ್ಲಮ್ ಇಲ್ಲಿ ತನಕ ತಿನ್ನಲಿಲ್ಲ, ಒರಿಜಿನಲ್ ಪ್ಲಮ್, ಆದರೆ ಇದೆ ಪ್ಲಮ್ ನಮಗೆ ನೋಡಿ. ಅಂತೆ ಎಷ್ಟು ಕ್ಯೂಟ್ ಉಂಟಲ್ಲ. ಜಾಸ್ತಿ ಮೆರೂನ್ ಕಲರ್ ಬೇಕು, ಆಗ ತುಂಬ ಚೆಂದ ಸಿಹಿ ಇರ್ತದೆ. ಸ್ವಲ್ಪ ಸ್ವಲ್ಪ ಕೇಸರಿಯಿಂದ ಕೆಂಪು ಇರ್ತದಲ್ಲ, ಆಗ ಅದು ಹುಳಿ ಜಾಸ್ತಿ, ಅದಕ್ಕೆ ಅದು ತಿನ್ನಬಾರ್ದು, ಹೊಟ್ಟೆ ನೋವೆಲ್ಲ ಶುರು ಆಗ್ತದೆ ಕೆಲವರಿಗೆ. ಹಾಗೆ
ಜಾಸ್ತಿ ತಿಂದರೆ ಅದಕ್ಕೆ ರಕ್ತ ಭೇದಿ ಕೂಡ ಆಗ್ತದಂತೆ. ಹಾಗೆ ನಾವು ಲಿಮಿಟಲ್ಲೇ ತಿನ್ನೋದು. 1 ಗಂಟೆ ಆಯಿತು ನಾನು ನೀರು ಕುಡಿಸುವಂತ ಕರ್ಕೊಂಡು ಬರುವ ಅಂತ ಬಂದದ್ದು. ಇವಳನ್ನು ಬಿಟ್ಟಿದ್ದೆ, ಸ್ವಲ್ಪ ಮೇಯ್ಲಿ ಸಾಕಾಗೋದಿಲ್ಲ ಇವಳಿಗೆ ಅಂತ ಅವಳನ್ನು ಕಟ್ಟಿದ್ದೆ. ಇಬ್ಬರು ಕೂಡ ಅವಳು ಕಟ್ಟಿದ್ದನ್ನೇ ಕಟ್ ಮಾಡಿ ತೆಕ್ಕೊಂಡು ಬಂದಿದ್ದೆ ಅಲ್ಲ ಇತ್ತ ಚಿಕ್ಕವಳು. ಇಬ್ಬರು ನೀರು ಕುಡ್ದಾಗಿದೆ, ಇಲ್ಲಿ ಹೊಳೆ ಹತ್ರನೇ ಇದ್ದರು. ನನಗೆ ಒಮ್ಮೆ ಭಯ ಆಯಿತು ಎಲ್ಲಿಯಾದರೂ ಬೇರೆ ಕಡೆ ಹೋದ್ರಾ ಅಂತ. ಹಾಗೆ ಇಲ್ಲೇ ಇದ್ದಾರೆ ಪುಣ್ಯಕ್ಕೆ. ಇನ್ನೊಂದು ಬೇರೆ ಕಡೆ ಕಟ್ಟಿ ಹಾಕಿ ಹೋಗೋದು ಮನೆಗೆ. ಏನು ಇವತ್ತು ಬೇಗ ನಿದ್ದೆ ಬಿಟ್ಟಿದೆ ಕಾಜುಗೆ. ಅವನು ಈ ಬಾವಿ ಹಗ್ಗೊಟ್ಟಿಗೆ ಆಟಾಡೋದು. ಕಾಜು ಎಂತ ಹೊಟ್ಟೆಯಲ್ಲಿ ಮರಿಗೆ ಗಟ್ಟಿ ಸಿಗ್ತದೆ. ಎಲ್ಪು ಮುಸ್ಲಿ ಎಲ್ಪು ಹೊಡೆಯುವುದು ನೀನು ನನಗೆ ಹೊಡೆಯುವುದು. ಗುರುಗುರು ಒಟ್ಟಿಗೆ ಮಾಡ್ತಿದ್ದಾನೆ ಮಾತ್ರ ಇವ. ಚೂಪನ್ನ ಕಾಜು ಕಾಜು ಕಾಜು. ಮೂಗೆಲ್ಲ ನೋಡಿ ಪಿಂಕ್ ಪಿಂಕ್. ಯಾರಿಗೆಲ್ಲ ನನ್ನ ಕಾಜು ಇಷ್ಟ, ಸುಮಾರು ಜನರು ನನ್ನ ಕಾಜು ಮುದ್ದು ಕಾಜು ಅಂತ ಕಮೆಂಟಲ್ಲಿ ಹಾಕ್ತಾರೆ. ಮಾತ್ರ ಆಗ ನಂಗೆ ಖುಷಿ ಆಗ್ತದೆ, ನನ್ನ ಕಾಜು ಗೀಸು ಸುಮಾರು ಜನ ಇಷ್ಟಪಡುವವರು ಇದ್ದಾರೆ ಅಂತ. ಕಾಜು ಮಾತ್ರ ಆ ಚಿಕ್ಕ ಇರುವಾಗದ್ದು ಕ್ಯೂಟ್ನೆಸ್ ಈಗ ಕಡಿಮೆ ಆಗಿದೆ ಮಾತ್ರ. ಈಗ ಇದು ನೋಡಿ ಎಂತಕ್ಕೆ ಹಾಗೆ ಮಾಡಿದ್ರು ಕಾಜು. ಹಾಂ ಗನ್ನಿ ಹೂ ಗಿಡಕ್ಕೆಲ್ಲ ಸೆಗಣಿ ನೀರು ಹಾಕ್ತಿದ್ದಾರೆ. ಇದು ಹಾಕೋದ್ರಿಂದ ಹೂ ಗಿಡ ಚೆಂದ ಆಗ್ತದೆ ಮಾತ್ರ. ಹೇಗೆ ಉಂಟು? ಪರಿಮಳ ಉಂಟು. ಪರಿಮಳ ಉಂಟಾ? ಗಂಜಿಲ್ಲ ಅಂತೆ. ನಾನು ಹುಲ್ಲು ಇರ್ಲಿಕ್ಕೆ ಹೋಗೋದು ಅಪ್ಪನ ಹತ್ರ ಕತ್ತಿ ಕೊಟ್ಟಿದ್ದೇನೆ. ಹೀಗೆ ಇವರು ಒಂದು ಕೆಲಸ ಮಾಡ್ತಿರ್ತಾರಲ್ಲ ಅಂತೇಳಿ ವ್ಲಾಗ್ ಮಾಡಿದ್ದು. ಈಗ ನಾನು ಸೆಕೆಂಡ್ ನೀರಿದು ಗುಂಡಿ ನಿಮಗೆ ತೋರಿಸ್ತೇನೆ ಹೇಗೆ ಉಂಟು ಅಂತ. ಇಟ್ಕೊಳ್ಳಿ, ಹೀಗೆ ಫುಲ್ ಆಗಿರ್ತದೆ. ನಾವಿಲ್ಲಿ ಬಜಾವ್ ಹಾಕ್ತೇವಲ್ಲ, ಆದರೂ ಕೂಡ ಸೆಗಣಿದು ನೀರು ಇಲ್ಲಿ ಸೈಡಿಂದಾಗಿ ಬಂದು ಇದ್ರೊಳಗಡೆ ಸ್ಟಾಕ್ ಆಗ್ತದೆ. ಕೆಳಗಡೆ ಸ್ಲ್ಯಾಬ್, ಹಾಗಾಗಿ ಭೂಮಿ ಒಳಗಡೆ ಎಳ್ಕೊಳ್ಳೋದಿಲ್ಲ. ಇವ್ರದ್ದು ಗೋಮೂತ್ರ ಸೆಗಣಿದು ನೀರು ಅದೆಲ್ಲ ಮಿಕ್ಸ್ ಆಗಿ ಬಂದು ಇಲ್ಲಿ ಬರ್ತದೆ. ಇದು 2 ವಾರಕ್ಕೊಮ್ಮೆ ತೆಗಿಬೇಕು. ಈಗ ನಾವು ದನಗಳನ್ನು ಬಿಡ್ತೇವಲ್ಲ, ಹಾಗೆ ಮಳೆಗಾಲದಲ್ಲಿ ವಾರಕ್ಕೊಂದ್ಸಲ ತೆಗಿಲೇಬೇಕು, ಬೇಗ ತುಂಬ್ತದೆ ದನಗಳನ್ನು ಕಟ್ಟಿ ಹಾಕಿದರೆ. ಹಾಗೆ ಇದು ಹಾಕೋದ್ರಿಂದ ಉಂಟಲ್ಲ, ಹೂವಿನ ಗಿಡ ತರಕಾರಿ ಗಿಡಗಳು ತುಂಬ ಚೆಂದಾಗಿ ಆಗೋದು. ನೀವೆಂತ ಹಾಕ್ತೀರಿ ಅಂತ ಕೇಳ್ತೀರಲ್ಲ, ಇದನ್ನೇ ಹಾಕೋದು. ವಾರಕ್ಕೊಂದ್ಸಲ ಹಾಕ್ತೇವೆ ನಾವು ಇದನ್ನು. ಒಮ್ಮೊಮ್ಮೆ ಇದರೊಟ್ಟಿಗೆ ಸಗಣಿ ಸಿಗ್ತದಲ್ಲ, ಅದನ್ನು ಸಹ ಮಿಕ್ಸ್ ಮಾಡಿ ಹಾಕ್ತೇನೆ ನನಗೆ ಬರ್ಸೋತಿರುವಾಗ. ಇಲ್ಲಾಂದರೆ ಇವರು ಇದನ್ನು ಹಾಕ್ತಾರೆ. ಇದಂತೂ ವಾರಕ್ಕೆ ಖಾಲಿ ಆಗಬೇಕು. ಇದು ಖಾಲಿ ಆಗಲಿಲ್ಲ ಅಂತ ಹೇಳಿದರೆ ಇಲ್ಲೆಲ್ಲ ಸಗಣಿಯಲ್ಲಿ ಜಾಸ್ತಿ ನೀರು ತುಂಬಿ ಬಜ ಶುರು ಆಗ್ತದೆ. ಮತ್ತು ದನಗಳು ಕೆಸರು ಜಾಸ್ತಿ ಮಾಡ್ಕೊಳ್ತದೆ ಅದಕ್ಕೆ. ನೋಡಿ ಅಪ್ಪ ಇದು ಕಟ್ ಮಾಡಿಟ್ಟಿದ್ದಾರೆ. ಅಡಿಕೆದು ಮತ್ತು ಮಡಲಿದು ಎಲ್ಲ ಸಹ ಅದರಲ್ಲೇನೋ ಸ್ಟಾಕ್ ಮಾಡಲಿಕ್ಕೆ. ಹಾಗೆ ಈಗ ಅಪ್ಪ ಅದರ ಕೆಳಗಡೆ ಹಾಸ್ತಿದ್ದಾರೆ. ಭೂಮಿಯ ಕೆಳಗಡೆಯಿಂದ ಅದು ಗೆದ್ದಲು ಬರ್ತದೆ, ಅದಕ್ಕೆ ಹಾಳಾಗೋದು ಬೇಡ ಅಂತೇಳಿ ಎಲ್ಲ ಹಾಸ್ತಾ ಇದ್ದಾರೆ. ನೋಟ್ಸು ಇದು ಕೂಡ ಹಾಗೆಯೇ ಕೆಳಗಡೆ ಗೋಣಿ ಟರ್ಪಲು ಪ್ಲಾಸ್ಟಿಕ್ ಎಲ್ಲ ಹಾಸಿ ಅದರ ಮೇಲೆ ತರಗೆಲ್ಲ ಸ್ಟಾಕ್ ಮಾಡ್ತಿರೋದು. ಹುಲ್ಲಿಗೆ ಬಂದಿದ್ದೆ, ಹುಲ್ಲು ಒಂದು ಕಟ್ಟ ಮಾಡಿಟ್ಟು ಈಗ ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಬಂದೆ. ಅವರ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಗಣ್ಣಿನ ಹೋಗಿ ಕರಿಬೇಕು. ಇವತ್ತು ಅಡಿಕೆ ಸಹ ತುಂಬಿಸೋದು ಅಂತ ಹೇಳಿದ್ದಾರೆ ಅಪ್ಪ. ಯಾವಾಗಲೂ ಕೂಡ ಮಳೆ ಬರ್ತದೆ ಅಂತ ಹೇಳಿ ಹೆದ್ರಿ ಟರ್ಪಲ್ ಹಾಕುವ ಬದಲು ಒಮ್ಮೆ ಅದನ್ನು ಗೋಣಿಯಲ್ಲಿ ತುಂಬಿಸಿಟ್ಟು ಸ್ಟಾಕ್ ರೂಮಲ್ಲಿ ಹಾಕಿಬಿಟ್ರೆ ಮುಗಿತದೆ. ಮತ್ತು ಪುನಃ ಯಾವಾಗಲೂ ಅದನ್ನು ಬಿಡಿಸಬೇಕು, ಟರ್ಪಲ್ ಹಾಕಬೇಕು, ಇದೇ ಆಗ್ತದೆ. ಹಾಗೆ ಸ್ಪ್ರಿಂಕ್ಲರ್ ಅದು ಚೇಂಜ್ ಮಾಡಿ ಹೋಗುವ. ನಾನು ಹೇಳಿದೆಲ್ಲ ನಿಮ್ಮ ಹತ್ರ ಮೊನ್ನೆ, ಗೇರು ಬೀಜದ ಮರ ನಮ್ಮಲ್ಲಿ ಸುಮಾರಿತ್ತು, ಕ್ಯಾಶು ನಟ್ಟಿದ್ದು, ಅದನ್ನು ತೆಗಿಸಬೇಕಾಗಿ ಬಂತು ಅಂತ. ಅದು ಎಂತ ಗೊತ್ತುಂಟ, ನಾನು 8ನೇ ಕ್ಲಾಸ್ ಇರುವಾಗ ನಮ್ಮ ಊರಿಗೆ ಕರೆಂಟ್ ಬಂದದ್ದು.
ಆವಾಗ ಕರೆಂಟ್ ಲೈನ್ ಇನ್ನೊಂದು ಲೈನಿಂದ ಹೋದರೆ ಸುಮಾರು ಕಂಬಗಳು ಹೋಗ್ತದೆ ಅಂತ ಹೇಳುವ ಒಂದು ರೀಸನಿಗೆ ಅಪ್ಪ ಏನು ಹೇಳಿದ್ರು ಅಂದರೆ ನಮ್ಮ ತೋಟದ ಸೈಡಿಂದಾಗೆ ಕೊಂಡೋಗಲಿ ಅಂತ. ಅಪ್ಪನಿಗೆ ಗೊತ್ತಿತ್ತು ಎಲ್ಲ ಗೊತ್ತಿಲ್ಲ, ಬಟ್ ಅವರು ಹೋಗುವಾಗ ಎಂತ ಹೇಳಿದ್ರು ಅಂದರೆ ಕೆಲವೆಲ್ಲ ತೆಗಿಸಬೇಕಾಗ್ತದೆ ಅಂತ. ನಾವು ನಮ್ಮದು ಕೆಲವೆಲ್ಲ ಗಿಡ ನೆಟ್ಟದ್ದು ಎಲ್ಲ ತೆಗೆಯುವ ಪರಿಸ್ಥಿತಿ ಬಂತು. ಹಾಗೆ ಗೇರು ಬೀಜದ ಮರ 2 ಇತ್ತು ಒಳ್ಳೆಯದು, ಅದು ಕೂಡ ಅದೇ ರೀಸನಿಗೆ ಹೋದ್ದು, ಕರೆಂಟ್ ಲೈನು ಹೋಗುವ ಕಾರಣಕ್ಕೆ. ನಿಮಗೆ ಗೊತ್ತಿರ್ಬೋದು, ಕರೆಂಟ್ ಲೈನ್ ಪಾಸ್ ಆಗ್ತುಂಟಂದರೆ ಅದರ ಕೆಳಗಡೆ ಗಿಡಗಳು ಅದೆಲ್ಲ ಇರಬಾರ್ದು, ಅದು ಕ್ಲಿಯರ್ ಇಟ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿದರೆ ಅದು ಕರೆಂಟಿದು ಪ್ರಾಬ್ಲಮ್ ಆಗ್ತದೆ, ವೋಲ್ಟೇಜ್ ಸಮಸ್ಯೆ ಹಾಗೆಲ್ಲ ಆಗ್ತದೆ. ಹಾಗೆ ಕ್ಲೀನ್ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದನ್ನು ತೆಗೆಯೋ ಪರಿಸ್ಥಿತಿ ಬಂತು. ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂದರೆ ಹೀಗೆ ಆಗ್ತದೆ, ಕರೆಂಟ್ ಲೈನ್ಗೋಸ್ಕರ ತೆಗಿಬೇಕು ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಆ ರೀಸನಿಗೆ ಹೋಯಿತು. ಅಂದರೆ ಊರವರಿಗೋಸ್ಕರ ಹೆಲ್ಪಿಗೋಸ್ಕರ ಅಪ್ಪ ತೆಗಿಸಿದ್ದು ಬಿಟ್ಟು ಬೇರೆ ಏನೂ ಕೂಡ ಅಲ್ಲ. ನಾವು ಆ್ಯಕ್ಚುಲಿ ತೆಗೆಯುವ ಪರಿಸ್ಥಿತಿ ಹಾಗೆ ಬಂದದ್ದು, ನಾವು ಬೇಕಂತ ಕಟ್ ಮಾಡಿದ್ದಲ್ಲ. ಹಾಗೆ ಅಂದರೆ ಬೇಜಾರು ಅನ್ನಿಸ್ತದೆ ಒಮ್ಮೊಮ್ಮೆ ಎನಿಸುವಾಗ. ನಮಗೆ ಎಷ್ಟು ದೊಡ್ಡ ಮರ ಇತ್ತಂದರೆ ಒಂದ್ಸಲ ನಮಗೆ ಅದರಲ್ಲೇ ಖಾಲಿ 75 kg ಗೇರು ಬೀಜ ಕೂಡ ಸಿಕ್ಕಿದ್ದುಂಟು. ಈಗ ನನಗೆ ಎನಿಸುವಾಗ ಬೇಜಾರಾಗ್ತದೆ. ಆಗ ಚಿಕ್ಕ ಇದ್ದಲ್ಲ, ಆಗಷ್ಟು ನನಗೆ ಗೊತ್ತಿರಲಿಲ್ಲ ಅದರ ಬಗ್ಗೆ. ಹಾಗೆ ಸ್ಪ್ರಿಂಕ್ಲರ್ ಹಾಕ್ತಾ ಇದ್ದೆ ನೋಡಿ. ಇದನ್ನು ನಾನು ಬಿಚ್ಚಿದೆ ಇಲ್ಲಿಂದ. ಈ ಸ್ಪ್ರಿಂಕ್ಲರಿನ ಇದು ನೋಡಿ, ಇದೊಂದು ಪೋರ್ಷನ್ ಇರ್ತದೆ, ಇದರೊಳಗಡೆ ಹೋಗಿ ಕಪ್ಪೆಗಳು ಕೂತಿರ್ತೈತೆ. ನಾವು ಸ್ಪ್ರಿಂಕ್ಲರ್ ಹಾಕಿದ ಮೇಲೆ ಅವ್ರಿಗೆ ಹೊರಗೆ ಹೋಗ್ಲಿಕ್ಕೆಲ್ಲ ನೀರೊಳಗಡೆ ಸಿಕ್ಕಿ ಸಾಯ್ತದೆ ಈ ಕೋಳಿ. ನನಗೆ ಈಗ ಸಿಕ್ಕಿತ್ತು. ನಾನು ಯಾವಾಗಲೂ ಕೂಡ ಸ್ಪ್ರಿಂಕ್ಲರ್ ಹಾಕುವಾಗ ನೋಡಿ ಹಾಕೋದು. ನನಗೆ ಕಂಡ್ರೆ ನಾನು ಉಂಟಲ್ಲ ಹೀಗೆ ತೆಗೆದು ಅದನ್ನು ಮಗ್ಚಿ ಹೊರಗೆ ಹಾಕೋದು. ಇಷ್ಟು ಚಿಕ್ಕದು ಜೀವಿ ನೋಡಿದ್ದು, ಅದು ಲಾಸ್ಟಿಗೆ ನೀರು ಬರುವಾಗ ಅದರೊಳಗಡೆ ಸಿಕ್ಕಿ ಸಾಯ್ತದೆ. ಅದಕ್ಕೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೀವು ಸಹ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಾಗ. ಯಾವುದೊಂದು ಜೀವಿ ಉಳಿತದಲ್ವ ಪಾಪ. ಹೋಗಣ್ಣ ಮನೆಗೆ ಹೋಗು. ನನಗೆ ಕಪ್ಪೆ ಅಂದರೆ ತುಂಬ ಇಷ್ಟ, ಯಾಕೆ ಗೊತ್ತಿಲ್ಲ. ಚಿಕ್ಕ ಇರುವಾಗಿಂದ ಅದಕ್ಕೊಂದೊಂದು ಹೆಸರು ಇಡ್ತೇನೆ ನಾನು. ಅಂದ್ಕೊಳ್ಳಿ ಹೇಗೆ ಮಾಡ್ತುಂಟು ನೋಡಿ. ನಮಗೆ ಇವಾಗ ಒಂದು ನನ್ನ ಥಾಟ್ ಇದು, ನಾವು ಈಗ ಮನುಷ್ಯರಾಗಿರೋದು, ಬರುವ ಜನ್ಮದಲ್ಲಿ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಇರುವಷ್ಟು ಜೀವಿಗಳನ್ನು ಪ್ರೀತಿಸಬೇಕು ಅಂತ ನನ್ನ ಥಾಟ್. ಹಾಗೆ ಆಯಿತಾ, ನೀವೆಲ್ಲ ನಗ್ಬೋದು ಇವಳೆಂತ ಇಷ್ಟು ವೇದ ಅಂತ ಹೇಳ್ತಾಳೆ ಅಂತ. ಬಟ್ ನಂಗೆ ಚಿಕ್ಕ ಇರುವಾಗಿಂದ ಸಹ ಪ್ರಾಣಿಗಳೊಟ್ಟಿಗೆ ಕನೆಕ್ಟಿವಿಟಿ ಜಾಸ್ತಿ. ಮನುಷ್ಯರಿಲ್ಲಾದರೂ ಓಕೆ, ನಾನು ಒಬ್ಬಳು ಇರ್ತೇನೆ, ನನಗೆ ಮನುಷ್ಯರು ಬೇಕು ಅಂತಲೇ ಇಲ್ಲ, ಪ್ರಾಣಿಗಳಿದ್ರೆ ಆಯಿತು. ಪ್ರಾಣಿ ಪಕ್ಷಿ ಪ್ರಕೃತಿ ಇಷ್ಟಿದ್ರೆ ಸಾಕು, ಹೇಗೆ ಸಹ ಬದುಕಬೋದು. ನೋಡಿ ಈಗ ಹಾಕಿದೆ, ಕ್ಲಿಯರ್ ಆಯ್ತಿದು. ಈಗ ಬಂದೆ ನೋಡಿ, ಗಣ್ಣಿ ಅಂತ ಕೆಲಸ ಮಾಡಿ ಅಡಿಕೆ ಗೋಣಿ ಹೊತ್ಕೊಂಡು ಹೋಗ್ತಿದ್ದಾರೆ. ಹೇಗೆ ನೋಡಿ, ಈ ಥರ ಸಹ ಅಡಿಕೆ ಗೋಣಿ ಹೊತ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅಪ್ಪ ಸಹ ನೋಡಿ ತಂದರು, ಇನ್ನೊಂದು ಗೋಣಿ ನಾನು ತರ್ತೇನೆ. ಇದು ಅಡಿಕೆದು ಸಿಪ್ಪೆ ಆಯಿತಾ, ಹಾಗೆ ಈ ಥರ ಸುಲಭದಲ್ಲಿ ಹೊತ್ಕೊಂಡು ಹೋಗ್ತಿರೋದು. ಮಳೆಗಾಲಕ್ಕೆ ಸ್ಟಾಕಿಗೆ ಇದು ಬಚ್ಚಲಿಗೆ ಬೆಂಕಿ ಹಾಕಲಿಕ್ಕೆ. ಟೆಂಕಿ ಕೂರ, ನೀವು ಒಂದೊಂದು ಹೊತ್ಕೊಂಡು ಹೋಗಿರಾ? ಎಂತ ಮಾಡೋದು? ಟೈಮ್ ಪಾಸ್ ಮಾಡೋದು? ಹಾಂ, ಟೈಮ್ ಪಾಸ್ ಮಾಡೋದು. ಕೂತಿದ್ದೇನೆ. ಇದು ನೋಡಿ ಹೇಗೆ ಕೂತಿದ್ದೇನೆ ನೀವು ಅಂತ. ಎಂತ ಅದು ಸ್ಟೈಲಾ ಕಜ್ಜು? ಹಲೋ, ಹಾಂ, ಏನು ಸೌಂಡ್ ಬರೋದಿಲ್ಲ? ಹಲೋ ಕಜ್ಜು 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 ಬಾಲನೆ ಬೀಸ್ತಾನೆ. ಕೂತ ಅಷ್ಟು ಜಾಗ ಉಂಟು, ಆದರೆ ಅವನಿಗೆ ಈ ಥರನೇ ಗೊತ್ತೊಳ್ಬೇಕದು ಏನು ಸ್ಟೈಲಲ್ಲಿ ಕೂತ್ಕೊಳ್ತಾನೆ, ದೇವ್ರಿಗೆ ಹೇಗೆ ಗೊತ್ತು. ಬೇಸಿಗೆಗಾಲದಲ್ಲಿ ಮಸ್ತಾಗಿ ತಿನ್ನಬೇಕು. ಮಸ್ತಾಗಿ ತಿನ್ನಬೇಕು ಅಂದರೆ ಇಂಪಾರ್ಟೆಂಟ್. ಯಾಕಂದರೆ ನೀರಿನ ಅಂಶ ಜಾಸ್ತಿ ಉಂಟು ಇದರಲ್ಲಿ. ಸೌತೆ ಡಿಹೈಡ್ರೇಷನ್ನಿಂದ ಬೊಂಡ ಸ್ವಲ್ಪ. ರಾಜು ನೋಡಿ ಯಾರು ನೋಡ್ತಿದ್ದೇನೆ ಅಂತ ಇವರಿಬ್ಬರನ್ನ. ಎಂಥ ಒಂದು ಉಪದ್ರ ಮಾಡ್ತಾರೆ ಇಬ್ಬರು ಅಂತ. ಇಬ್ಬರಲ್ಲ 3. ಟಿಂಕಿ ಭಾರಿ ಖುಷಿಯಾಗೋದು ಇವರಿರುವ ದಿವಸ ಅಂತ. ಅವನಿಗೆ ಖುಷಿಯೇ ಖುಷಿ. ಕಜ್ಜು ಅವಸ ಇಲ್ಲೇ ಕೂತ ನೋಡುವ ಎಂತ ಮಾಡ್ತಿದ್ದಾರೆ ಅಂತ. ಕಜ್ಜನ ಎಂತಕ್ಕೆ ಹೀಗೆ ಮಾಡೋದು ಇವರು ಅಂತ ನೋಡಿದವ. ಟಿಂಕಿ ಸಾಕು, ಹೋಗುವ ಅನ್ನ. ಕಜ್ಜು ಮನೆಗೆ ಹೋಗ್ತೀ? ಆಚೆ ಹೋದ. ನಾವು ಹುಲ್ಲು ತಗೊಂಡು ಹೋಗುವ, ಕತ್ಲಾಗ್ತದೆ.
ಜಗಳ ಆಡ್ಲಿಕ್ಕಿಲ್ಲ. ನಾವು 4 ಜನ, 5 ಜನ ಹುಲ್ಲು ತಗೊಂಡು ಬರಲಿಕ್ಕೆ ಹೋಗ್ತಿದ್ದೇವೆ ತೋಟಕ್ಕೆ. ಯಾರೆಲ್ಲ ಗೊತ್ತುಂಟು, ಒಂದು ಕಜ್ಜು ಮತ್ತು ನೋಡಿ 3 ಆಚೆ ಹೋಗ್ತಿದ್ದಾರೆ. ಆಯಿತು, ಇವತ್ತಿನ ವ್ಲಾಗಿಗೆ ಏನು ಮಾಡುವ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ, ಅದೇ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಹಾಗೆ ಫೇಸ್ಬುಕ್ ಪೇಜು ಕೂಡ ಅನುಷಾ ಕೃಷ್ಣ ನಾಯಕ್ ವ್ಲಾಗ್ಸ್ ಅಂತ ಅದರ ಹೆಸರಲ್ಲಿ ಉಂಟು. ಸಾಧ್ಯ ಆದರೆ ಫಾಲೋ ಮಾಡಿ. ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ ತನಕಲ್ಲಿ ಕೂಡ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಸಂಜೆ ಆಯಿತು 6 ಗಂಟೆ. ನೋಡಿ ಯಾವ ಥರ ಉಂಟು ಅಂತ. ಇದು ಮಳೆ ಬರುವ ಅಂದಾಜಿ. ಗುಡುಗು ಕೂಡ ಉಂಟು. ನಿಮ್ಮ ಸೈಡ್ ಬಂದಿದ ಅಂತ ಹೇಳಿ, ಮಳೆ ಬಂದರೆ ಒಂದು ವ್ಲಾಗ್ ಮಾಡ್ತೀನಿ. ಈಚೆ ಸೈಡ್ ನೋಡಿ ಎಷ್ಟು ಗ್ರೀನ್ ಕಾಣ್ತಾ ಉಂಟು, ಅದೇ ಅದರ ಆಪೋಸಿಟ್ ನೋಡಿ ಎಷ್ಟು ಕತ್ತಲು ಉಂಟು ಅಂತ. ಆಚೆ ಸೈಡಿಂದ ಮೋಡ ಬಂದರೆ ಈ 3 ತೆಂಗಿನ ಮರ ಕಾಣ್ತಾ ಉಂಟು ನಮ್ಮದು. ಅಲ್ಲಿಂದ ಮೋಡ ಬಂದರೆ ಮಳೆ ಬರ್ತದೆ ಅಂತಲೇ ಅರ್ಥ. ಹಾಗೆ ಈಚೆ ಸೈಡ್ ಮೋಡ ಬಂದರೆ ನಮಗೆ ಮಳೆ ಬರೋದಿಲ್ಲ, ಅದು ಆಚೆ ಸೈಡಲ್ಲಿ ಮಳೆ ಅಂತ ಅರ್ಥ. ನಮಗೆ ಚಿಕ್ಕವಾಗಿಂದ ಅದು ಅಪ್ಪ ಹೇಳಿಕೊಟ್ಟದ್ದು. ಹಾಗೆ ನೀವು ಸಹ ಈ ಥರ ಬಿಲೀವ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಜೋರು ಮಳೆ ಸಂಜೆ ಆಗುವಾಗ, ಒಳ್ಳೆ ಮಳೆ, ಗಾಳಿ ಮಳೆ ಬರ್ತಾ ಉಂಟು ಜೋರಾಗಿ. ಗುಡುಗು ಸಹ ಉಂಟು ಜೊತೆಗೆ. ಒಳ್ಳೆ ಮಳೆ ಇವತ್ತು, ಗಾಳಿ ಬರ್ತಾ ಉಂಟು. ಚಿಪ್ಸ್ ತಿನ್ನೋಕ್ಕೆ ರೆಡಿಯಾಗಿದೆ. ಚಿಪ್ಸ್ ಮಳೆಗೆ ಒಂದು ತಿನ್ನುವ.